ತುಮಕೂರಿನ ಹೆಬ್ಬಾಕ ಕೆರೆ ಅಂಗಳದಲ್ಲಿ ಆಸ್ಪತ್ರೆ ತ್ಯಾಜ್ಯ ಕಂಡು ಬಂದಿದೆ. ಸಿರಿಂಜ್ಗಳು, ಔಷಧಿ ಬಾಟಲ್ಗಳು, ವ್ಯಾಕ್ಸಿನ್ಗಳು ಪತ್ತೆಯಾಗಿದೆ. ಆಸ್ಪತ್ರೆಯ ವಿಷಕಾರಿ ತ್ಯಾಜ್ಯ ಕೆರೆ ಸೇರುವಂತ ಸಾಧ್ಯತೆ ಇದೆ. ತ್ಯಾಜ್ಯದಿಂದ ನಗರವಾಸಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಇಲ್ಲಿ ಯಾರ ನಿರ್ಲಕ್ಷ್ಯ ಹಾಗಾದ್ರೆ ಆಸ್ಪತ್ರೆ ಸಿಬ್ಬಂದಿಯದ್ದ ಅಥವಾ ಬೇರೆಯವರದ್ದ? ತುಮಕೂರು ತಾಲೂಕಿನ ಹೆಬ್ಬಾಕ ಕೆರೆ ಇದು. ಆಸ್ಪತ್ರೆಯ ವಿಷಕಾರಿ ತ್ಯಾಜ್ಯ ಕೆರೆ ದಂಡೆ ಮೇಲಿದೆ. ಗಮನಿಸ್ತಾ ಇರಬಹುದು ನೀವು ಕೂಡ. ಆಸ್ಪತ್ರೆಯ ತ್ಯಾಜ್ಯ, ಆಸ್ಪತ್ರೆಯಲ್ಲಿ ಬಳಕೆ ಮಾಡಿದಂಥ ಸಿರಿಂಜ್ಗಳು, ಔಷಧಿ ಬಾಟಲ್ಗಳು, ಹ್ಯಾಂಡ್ ಗ್ಲೌಸ್ಗಳು, ಹಾಗೆಯೇ ಕೆಲವೊಂದಿಷ್ಟು ಬೆಡ್ಶೀಟ್ಗಳು ಎಲ್ಲವೂ ಕೂಡ ರಾಶಿ ರಾಶಿ ಬಿದ್ದಿದೆ. ರಾಶಿ ರಾಶಿ ಬಿದ್ದಿರುವಂಥದ್ದನ್ನು ಗಮನಿಸ್ತಾ ಇರಬಹುದು. ಇಲ್ಲಿ ಯಾರ ನಿರ್ಲಕ್ಷ್ಯ ಇದೆ? ಯಾರ ನಿರ್ಲಕ್ಷ್ಯ ಇದೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯೋಗೀಶ್, ಗಮನಿಸ್ತಾ ಇದ್ವಿ ಹೆಬ್ಬಾಕ ಕೆರೆ ಅಂಗಳದಲ್ಲಿ ಆಸ್ಪತ್ರೆ ತ್ಯಾಜ್ಯ ರಾಶಿ ರಾಶಿಯಾಗಿ ಕಂಡು ಬರ್ತಾ ಇದೆ. ಆಸ್ಪತ್ರೆಯ ಗಾರ್ಬೇಜ್ ಅನ್ನ ಇಲ್ಲಿ ತಂದು ಎಸೆದವರು ಯಾರು? ನಿನ್ನೆ ಮೊನ್ನೆದಾದಂತ ಘಟನೆ ಇದು. ಸಾಕಷ್ಟು ದಿನಗಳಿಂದ ಈ ತ್ಯಾಜ್ಯಗಳನ್ನ ಹೆಬ್ಬಾಕ ಕೆರೆ ತಂದು ಸುರಿಯುವಂತ ಪ್ರಕರಣ ನಡೀತಾ ಇತ್ತು. ಆದ್ರೆ ಅದು ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ. ಅದೇ ನಿನ್ನೆಯಿಂದ ಏನಷ್ಟು ಒಂದಷ್ಟು ತ್ಯಾಜ್ಯಗಳು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಗ್ರಾಮಸ್ಥರು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದು. ಅದಾದ ಸಂದರ್ಭದಲ್ಲಿ ಸಾಕಷ್ಟು ತ್ಯಾಜ್ಯಗಳು ಕೆರೆಯಲ್ಲಿ ಇರೋದು ಪತ್ತೆ ಆಗಿದೆ. ಅಂದ್ರೆ ಯಾವ ಆಸ್ಪತ್ರೆಯಿಂದ ಇಂಥ ತ್ಯಾಜ್ಯಗಳು ಬರ್ತಾ ಇದೆ ಅಥವಾ ಯಾಕೆ ಇಲ್ಲಿ ತಂದು ಹಾಕ್ತಿದೆ ಅನ್ನೋದು ಆಗ್ತಿಲ್ಲ. ಯಾಕಂದ್ರೆ ತುಮಕೂರು ನಗರಕ್ಕೆ ಕುಡಿಯುವ ನೀರು ಯೋಜನೆ 2 ಹಂತದ ಯೋಜನೆ ಇದಾಗಿದೆ. ಇದರಿಂದ ಇಲ್ಲಿಂದ ಕೂಡ ಹೇಮಾವತಿ ನೀರು ತುಮಕೂರು ನಗರದ ನಿವಾಸಿಗಳಿಗೆ ಸರಬರಾಜಾಗುತ್ತೆ. ಆದ್ರೆ ಈಗ ಈ ತ್ಯಾಜ್ಯಗಳನ್ನ ಆಸ್ಪತ್ರೆ ತ್ಯಾಜ್ಯಗಳಲ್ಲಿ ತಂದು ಹಾಕಿರೋದಕ್ಕೆ ಯಾರು ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಅದೇ ಅಧಿಕಾರಿಗಳು ಈಗಷ್ಟೇ ಎಚ್ಚೆತ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಆಸ್ಪತ್ರೆ ತ್ಯಾಜ್ಯಗಳನ್ನ, ಅದು ವಿಷಕಾರಿ ತ್ಯಾಜ್ಯಗಳು ಕೂಡ ಇದರಲ್ಲಿ ಸೇರ್ಪಡೆ ಆಗಿದೆ. ಸಿರಿಂಜ್ಗಳು, ಬಾಟಲ್ಗಳು ಮತ್ತೆ ಆಸ್ಪತ್ರೆ ವೇಸ್ಟ್ಗಳು ಕೂಡ ಇದರಲ್ಲಿ ಪತ್ತೆ ಆಗಿದೆ. ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಈಗ ಯಾರು ತಂದು ಹಾಕ್ತಾ ಇದ್ದಾರೆ ಅಥವಾ ಯಾರು ಇಲ್ಲಿಂದ ತುಮಕೂರು ನಗರದಿಂದ ಬರ್ತಿದ್ಯಾ ಅಥವಾ ತುಮಕೂರು ನಗರದ ಹೊರಗಡೆಯಿಂದ ಬರ್ತಿದ್ಯಾ ಅಥವಾ ಬೇರೆ ಜಿಲ್ಲೆಗಳಿಂದ ತಂದು ಇಲ್ಲಿ ಹಾಕ್ತಿದ್ದಾರೆ ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಲ್ಲ. ಈಗ ಅಧಿಕಾರಿಗಳು ಈ ಬಗ್ಗೆ ಗಮನ ವಹಿಸಿದ್ದಾರೆ. ಇದರ ಬಗ್ಗೆ ತನಿಖೆ ಅಥವಾ ಏನಾದ್ರು ಎಚ್ಚೆತ್ಕೊಂಡ್ರೆ ಇದು ಎಲ್ಲಿಂದ ಬರ್ತಿದೆ, ಯಾರು ತಂದಾಗ್ತಿರೋದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಅದಾದ ನಂತರ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ಈಗ ಅಧಿಕಾರಿಗಳು ನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಅಲ್ಲಿಯ ಗ್ರಾಮ ಪಂಚಾಯತಿ ಏನಿದೆ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ನಿಗಾ ವಹಿಸಿದ್ರೆ ಇದು ಒಂದಷ್ಟು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಅನ್ನೋದು ಅಲ್ಲಿ ಸ್ಥಳೀಯರವಾದ. ಅಂದ್ರೆ ಈ ಬೆಳಗ್ಗೆ ಅಥವಾ ಇಂಥ ಸಂದರ್ಭ ರಾತ್ರಿ ವೇಳೆ ಕತ್ತಲಲ್ಲಿ ತಂದು ಸುರಿದು ಹೋಗೋದು ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ, ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ಈ ಒಂದು ತನಿಖೆ ಆದ ನಂತರ ಅಥವಾ ಯಾರು ಆಗ್ತಾ ಇರೋ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಇದ್ರ ಬಗ್ಗೆ ಗಂಭೀರವಾದ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯೋಗೀಶ್, ಇನ್ನೊಂದು ಕಡೆಯಲ್ಲಿ ಆಸ್ಪತ್ರೆ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ವಿಧಾನಗಳಿರುತ್ತೆ. ಆ ವಿಧಾನಗಳನ್ನ ಆಸ್ಪತ್ರೆ ಸಿಬ್ಬಂದಿ ಫಾಲೋ ಮಾಡಬೇಕು. ಆ ವಿಧಾನಗಳು ಇಲ್ಲಿ ಫಾಲೋ ಆಗ್ತಾ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಖಂಡಿತ. ಯಾಕೆಂದ್ರೆ ಒಂದು ಆಸ್ಪತ್ರೆ ತ್ಯಾಜ್ಯವನ್ನ ವಿಲಯ ಮಾಡೋದಕ್ಕೆ ಅಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಒಂದಷ್ಟು ಕ್ರಮಗಳಿರುತ್ತೆ. ಅದನ್ನ ಸುಟ್ಟಬೇಕು ಅಥವಾ ಮಣ್ಣಿನಲ್ಲಿ ಮುಚ್ಚಬೇಕು, ಈ ರೀತಿಯ ಒಂದಷ್ಟು ಕ್ರಮಗಳು ಇರುತ್ತೆ. ಅದೆಲ್ಲವನ್ನು ಮೀರಿ ಕೆರೆಗೆ ತಂದು ಹಾಕ್ತಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕೆರೆಯ ಕೋಡಿಯಲ್ಲಿ ನೋಡುವುದು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ತ್ಯಾಜ್ಯಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಒಂದೇ ಆಸ್ಪತ್ರೆಯ ತ್ಯಾಜ್ಯನ ಅಥವಾ ಯಾರಾದ್ರೂ ಸಂಬಂಧಪಟ್ಟ ಕಾಂಟ್ರಾಕ್ಟ್ ತೆಗೆದುಕೊಂಡವರು ಆಸ್ಪತ್ರೆಯಿಂದ ನೇರವಾಗಿ ಸರಿಯಾಗಿ ವಿಲೇವಾರಿ ಮಾಡದೆ ಕೆರೆಗೆ ತಂದು ಸುರಿದು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಲ್ಲ. ಈಗ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರಷ್ಟೇ ಇದ್ರ ಹಿನ್ನೆಲೆ ಮತ್ತೆ ಯಾವ ಆಸ್ಪತ್ರೆ ಎಲ್ಲಿಂದ ಬರ್ತಾ ಇದೆ, ಪ್ರತಿನಿತ್ಯ ತಂದಾಗ್ತಾ ಇದಾರೆ ಅಥವಾ ಯಾವಾದ್ರೂ ಅಪರೂಪಕ್ಕೆ ತಂದಾಗ್ತಾ ಇದಾರೆ ಅಥವಾ ಹಿಂದೆ ಕೂಡ ಬಂದಿದೆ ಅಥವಾ ನೀರನ್ನ ಹರ್ಕೊಂಡ್ ಬಂದಿದೆ ಅಂದ್ರೆ ನೀರ್ನ ಹರ್ಕೊಂಡ್ ಬಂದ್ರೆ ಅಷ್ಟು ಪ್ರಮಾಣದ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಬಗ್ಗೆ ವೈದ್ಯಾಧಿಕಾರಿಗಳು ಗಮನ ಹರಿಸಬೇಕು, ನಗರ ಪಾಲಿಕೆ ಅಧಿಕಾರಿಗಳು ಕೂಡ ಗಮನ ಹರಿಸಿದ್ರೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಯೋಗೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಆಸ್ಪತ್ರೆಯ ತ್ಯಾಜ್ಯ ಕೆರೆಯ ದಡದ ಮೇಲೆ ಇದೆ. ನಿರ್ಲಕ್ಷ್ಯ ಯಾರದು? ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ನಮ್ಮ ಪ್ರತಿನಿಧಿ ಯೋಗೀಶ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಆಸ್ಪತ್ರೆಯ ತ್ಯಾಜ್ಯವನ್ನ ವಿಲೇವಾರಿ ಮಾಡೋಕೆ ಒಂದಷ್ಟು ವಿಧಾನಗಳಿವೆ, ಒಂದಷ್ಟು ಮಾರ್ಗಗಳಿವೆ. ಆಸ್ಪತ್ರೆ ಆವರಣದಲ್ಲೂ ಅದನ್ನು ಸುಡೋದು ಅಥವಾ ಗುಂಡಿ ತೋಡಿನೋ ಯಾವುದೋ ಒಂದು ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಆಸ್ಪತ್ರೆ ಸಿಬ್ಬಂದಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ, ಗೊತ್ತಿರಲೇಬೇಕು.
ಅದರ ಹೊರತಾಗಿ ಕಂಡಲ್ಲಿ ಈ ರೀತಿಯಾದಂಥ ಕಸವನ್ನು ವಿಲೇವಾರಿ ಮಾಡೋದು ಅಂತ ಹೇಳಿದರೆ ಆಸ್ಪತ್ರೆ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದು. ಔಷಧಿ ಇದೆ, ಇದರಲ್ಲಿ ಟ್ಯಾಬ್ಲೆಟ್ಸ್ಗಳಿವೆ, ಸಿರಿಂಜ್ಗಳಿವೆ, ಕೈಗೆ ಹಾಕುವಂಥ ಗ್ಲೌಸ್ಗಳಿವೆ, ಆಸ್ಪತ್ರೆಯ ಬೆಡ್ಶೀಟ್ಗಳಿವೆ, ಕಾಟನ್ಗಳಿವೆ, ಬ್ಯಾಂಡೇಜ್ಗಳಿವೆ, ಎಲ್ಲವೂ ಕೂಡ ಇವೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ತುಮಕೂರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ 2ನೇ ಹಂತದ ಯೋಜನೆಗೆ ಇದೇ ಕೆರೆಯಿಂದ ನೀರನ್ನು ತಗೊಂಡು ಹೋಗಬೇಕು ಅಂತೇಳಿ ಪ್ಲಾನ್ಗಳನ್ನು ಹಾಕ್ಕೊಳ್ಳಲಾಗಿದೆ. ಈ ನೀರು ಕುಡಿದ್ರೆ, ಈ ಕೆರೆಯ ನೀರು ಕುಡಿದ್ರೆ ಏನಾಗಬಹುದು ನೀವೇ ಲೆಕ್ಕ ಹಾಕಿ. ಎಷ್ಟರ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಇದು ಖಾಸಗಿ ಆಸ್ಪತ್ರೆಯವರದ ಅಥವಾ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಇಲ್ಲಿ ತಂದು ಕಸವನ್ನು ಎಸಿತಾ ಇದ್ದಾರಾ, ಅಥವಾ ಮಹಾನಗರ ಪಾಲಿಕೆ ಸಿಬ್ಬಂದಿ ಇಲ್ಲಿ ಕಸವನ್ನು ತಂದು ಡಂಪ್ ಮಾಡ್ತಾ ಇದ್ದಾರಾ? ಒಂದು ಡಂಪಿಂಗ್ ಯಾರ್ಡ್ ಅಂತಲೂ ಇರುತ್ತೆ, ಕಂಡ್ಕಂಡಲ್ಲಿ ಕೆರೆ ದಡದಲ್ಲಿ ಕಸ ಹಾಕಿ ಹೋಗೋದು. ಹಾಗಾದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.